ವಿಶ್ವವಿಖ್ಯಾತಿ ಭಾರತದಲ್ಲಿ ನವರಾತ್ರಿಯಲ್ಲಿ ನಮ್ಮ ಮೈಸೂರ ಮಹಾರಾಜರ ಕಾಲದಿಂದನೂ ನಾಡಹಬ್ಬ ದಸರಾ ಹಬ್ಬನ ಮಾಡ್ಕೊಂಬರ್ತಕ್ಕಂಥ ಏನು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ದಿನ ಏನು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು, ಎಲ್ಲ ವರ್ತಕರು, ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಕಾರ್ಖಾನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು, ಇಡೀ ನಾಡ ಹಬ್ಬವಾಗಿ ಮಾಡ್ತಕ್ಕಂಥ ಮೈಸೂರು ದಸರಾ. ಈ ಹಬ್ಬದಲ್ಲಿ ನಾವು ಕೂಡ ನಮ್ಮ ಸೀಕಲ್ ಗ್ರಾಮದಲ್ಲಿ ವರ್ಷ ಕೂಡ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ದನ ಕರು ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ. ಈ ಪೂಜೆಯಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇವತ್ತು ಪಾಲ್ಗೊಂಡಿದ್ದರು. ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು. ನಾಡ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ರೈತರು ಬೆಳೆದ್ರೆ ಮಾತ್ರನೇ ದೇಶ ಉಳಿಯೋದು, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಈ ದಿನ ಮೈಸೂರು ದಸರಾ ಹಬ್ಬ ವಿಶೇಷವಾಗಿ ಇವತ್ತು ಆಯುಧ ಪೂಜೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾದ ಆದಮೇಲೆ ಮೊದಲನೇ ಹಬ್ಬ. ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಎಲ್ರಿಗೂ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. दशद्रव्यसमायुक्तं सुगन्धिं च मनोहरं मधो पूर्णं दधाते मधौ यो सानीते एकदा ब्रह्मण उपहरते दूर्वामस्तं देवानामसे तस्मिदमं पप्रदमं जुष्टदमं पन्निदमं देहोरमकृतमसि अविर्धानं दृगुमस्तमात्वा चक्षुषा प्रेक्षेमा